ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶ ಬಂದ ನಂತರ ದೇಶದ ಒಳಗೆ ರಾಜಕೀಯವಾಗಿ ಒಂದಷ್ಟು ಮಂದಿಗೆ ನೋವು, ಸಂಕಟ, ಆತಂಕ, ಹತಾಶೆ ಎಲ್ಲವೂ ಕೂಡ ಆಗ್ತಾ ಇರೋದು ಅರ್ಥ ಆಗತ್ತೆ. ಆದರೆ ಈ ಬಾರಿ ಆ ನೋವು, ಸಂಕಟ ಅಲ್ಲಿಗೆ ನಿಂತಿಲ್ಲ. ಈ ಬಾರಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಪಾಕಿಸ್ತಾನ, ಬಾಂಗ್ಲಾದೇಶ ಸಮೇತ ಬಿಜೆಪಿ ಗೆದ್ದಿರೋದಕ್ಕೆ ಅಳುತ್ತಾ ಇದೆ. ಬಿಜೆಪಿ ಗೆದ್ದಿರೋದಕ್ಕೆ ಅವರು ಕೊಡ್ತಾ ಇರುವಂತಹ ರಿಯಾಕ್ಷನ್ ಆಗಿರಬಹುದು, ಅವರಲ್ಲಿ ಆಗ್ತಾ ಇರುವಂತಹ ನೋವಾಗಿರಬಹುದು, ಇವೆಲ್ಲವನ್ನ ನೋಡಿದ ಮೇಲೆ ಒಂದು ವಿಚಾರ ಮಾತ್ರ ಸ್ಪಷ್ಟ ಆಯಿತು. ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆ ಏನಿದೆ, ಅಸ್ಸಾಂ ಚುನಾವಣೆ ಏನಿದೆ, ಅದು ಕೇವಲ ಒಂದು ರಾಜ್ಯದ ಚುನಾವಣೆಯಾಗಿ ಇರಲಿಲ್ಲ. ಅದು ಭಾರತ ವರ್ಸಸ್ ಪಾಕಿಸ್ತಾನ ಅಥವಾ ಭಾರತ ವರ್ಸಸ್ ಬಾಂಗ್ಲಾದೇಶ ಅನ್ನೋ ರೀತಿ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಒಂದಷ್ಟು ಮಂದಿ ಮೀಡಿಯಾದಲ್ಲಿ ಕೂತು ಬಿಜೆಪಿ ಗೆಲುವನ್ನು ನೋಡಿ ಭಾರಿ ಆಳ್ತಾ ಇದ್ದಾರೆ. ಅದೇನೋ ಇಂಟಲೆಕ್ಚುವಲ್ ಅಂತ ಹೇಳ್ಕೊಳ್ಳುವಂತಹ ಡಾಕ್ಟರ್ ಕಮರ್ ಚೀಮಾ ಆತ ಏನ್ ಹೇಳ್ತಾ ಇದ್ದಾನೆ ನೋಡಿ. ಆತನ ಪ್ರಕಾರ ನರೇಂದ್ರ ಮೋದಿ, ಅದೇ ರೀತಿ ಬಿಜೆಪಿಯ ಜನಪ್ರಿಯತೆ ನಿರಂತರವಾಗಿ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಒಂದು ರಾಜ್ಯದ ನಂತರ ಮತ್ತೊಂದು ರಾಜ್ಯ ಅಂತ ಬಿಜೆಪಿ ಗೆಲ್ತಾನೇ ಹೋಗ್ತಾ ಇದೆ. ಈಗ ಎಲ್ಲಾಗಿ ಬಾಂಗ್ಲಾದೇಶ ಗಡಿಗೆ ನೇರವಾಗಿ ಸಂಪರ್ಕ ಹೊಂದಿರುವಂತಹ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಸರ್ಕಾರ ಬರುವಂತಹ ಹಂತಕ್ಕೆ ಬಂದು ನಿಂತಿದೆ ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಮೇ 2026 ಒಳಗೆ ಭಾರತದ ಸುಮಾರು 72% ಭೂಭಾಗ, ಅದೇ ರೀತಿ 78% ಜನಸಂಖ್ಯೆಯ ಮೇಲೆ ಬಿಜೆಪಿ ಅಥವಾ ಅವರ ಮೈತ್ರಿ ಪಕ್ಷಗಳ ಆಡಳಿತ ಇರುತ್ತೆ. ಅದರ ಅರ್ಥ ಏನು? ನರೇಂದ್ರ ಮೋದಿಜಿಯವರ ರಾಜಕೀಯ ಪ್ರಭಾವ ದಿನದಿಂದ ದಿನಕ್ಕೆ ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅವರಿಗೂ ಐಡಿ ಸಿಕ್ಕಿಬಿಟ್ಟಿದೆ ನೋಡಿ. ಅಂಡ್ ಇಷ್ಟಕ್ಕೆ ಮುಗಿದಿಲ್ಲ. ಈ ಬೆಳವಣಿಗೆ ಏನಂದ್ರೆ, ಭಾರತದಲ್ಲಿ ಬಿಜೆಪಿ ಗೆಲ್ತಾ ಇರುವಂತಹ ರೀತಿ, ಕೇಸರಿ ಹರಡ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಭಾರತ ಪಾಕಿಸ್ತಾನ ನಡುವಿನ ಭವಿಷ್ಯದ ಒಂದು ದೊಡ್ಡ ಸಂಘರ್ಷದ ಸೂಚನೆ ಇರೋ ಹಾಗೆ ಕಾಣಿಸ್ತಾ ಇದೆ ಅಂತ ಪಾಕಿಸ್ತಾನದವ್ರು ಹೇಳ್ತಾ ಇದ್ದಾರೆ. ಅವರ ಪ್ರಕಾರ ವಾರ್, ನ್ಯಾಷನಲಿಸಂ, ಐಡೆಂಟಿಟಿ, ರಿಲಿಜಿಯನ್ ಇದು ಮೋದಿಜಿಯವರ ರಾಜಕೀಯದ ಪ್ರಮುಖ ಅಸ್ತ್ರಗಳು. ವೀಕ್ಷಕರಿನ್ ಈ ಕಡೆ ಭಾರತದಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ನೀವೇ ನೋಡ್ತಾ ಇದ್ದೀರಾ. ಮಮತಾ ಬ್ಯಾನರ್ಜಿ ತಮ್ಮದೇ ಸೋಲಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ನಾನು ರಾಜೀನಾಮೆಯನ್ನು ಕೊಡಲ್ಲ, ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಅಂದ್ರು. ಆದರೆ ಬಿಜೆಪಿ ಅದು ಯಾವುದರ ಬಗ್ಗೆ ಕೂಡ ಹೆಚ್ಚೇನು ತಲೆ ಕೇಳಿಸ್ಕೊಳ್ಳಿಲ್ಲ. ಈಗ ನೋಡಿದ್ರೆ ರಾಜ್ಯಪಾಲರು ಅವರ ಸರ್ಕಾರವನ್ನ ವಿಸರ್ಜನೆ ಮಾಡಿದ್ದಾರೆ. ಬಿಜೆಪಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಗೆಲುವನ್ನ ಸಾಧಿಸಿದೆ. ಆದರೆ ಪಾಕಿಸ್ತಾನದ ನ್ಯೂಸ್ ಚಾನೆಲ್ನ ಒಂದಷ್ಟು ಪ್ಯಾನಲಿಸ್ಟ್ಗಳು ಬಿಜೆಪಿ ಬಂಗಾಳದಲ್ಲಿ ಮೊದಲ ಬಾರಿಗೆ ಸರ್ಕಾರ ರಚಿಸುವಂತಹ ಮಟ್ಟಕ್ಕೆ ಬಂದಿರೋದ್ರ ಬಗ್ಗೆ ಒಂದು ಕಡೆ ಆಶ್ಚರ್ಯ, ಮತ್ತೊಂದು ಕಡೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರೇ ಡಿಸ್ಕಷನ್ ಶುರು ಮಾಡ್ಕೊಂಡಿದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಗೆಲ್ಲುವಂಥದ್ದು, ಅಸ್ಸಾಂನಲ್ಲಿ ಬಿಜೆಪಿ ಗೆಲ್ಲುವಂಥದ್ದು, ಇದು ಬಾಂಗ್ಲಾದೇಶ ಗಡಿ ಭಾಗದ ಹತ್ರ ಹಿಂದೂ ನ್ಯಾಷನಲಿಸಂ, ಹಿಂದೂ ಎಕ್ಸ್ಟ್ರೀಮಿಸಂ ಇದಕ್ಕೆ ಸಿಕ್ಕಂತಹ ಜಯನ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಬಿಜೆಪಿಯ ಒಂದು ಗೆಲುವು ಯಾರಿಗೆಲ್ಲ ಹೇಗೆಲ್ಲ ತೊಂದರೆಯನ್ನು ಕೊಡ್ತಾ ಇದೆ ಅಂತ. ಇನ್ನು ನಮ್ಮ ಭಾರತದಲ್ಲಿ ಒಂದಷ್ಟು ಮಂದಿ ಆಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಬಿಡಿ. ಪಾಕ್ ಪ್ರೇಮ ಇದ್ದಂಥವರಿಗೆ ಬಿಜೆಪಿ ಗೆದ್ದಿದ್ದಕ್ಕೆ ಅಳು ಬರಲೇಬೇಕಲ್ವೇ? ಈಗ ಬಾಂಗ್ಲಾದೇಶ ಪಾಕ್ ಪ್ರಕಾರ ಇದಿಷ್ಟು ದಶಕಗಳ ರಾಜಕೀಯ ಸಮೀಕರಣಕ್ಕೆ ದೊಡ್ಡ ಹೊಡೆತ ಅಂತೆ. ಪಾಕ್ ಜರ್ನಲಿಸ್ಟ್ ಶೆಹಜಾದ್ ಇಕ್ಬಾಲ್ ಪ್ರಕಾರ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಆಂಟಿ ಮುಸ್ಲಿಂ ಕ್ಯಾಂಪೇನ್ ಅನ್ನು ನಡೆಸಿತು. ಮಮತಾ ಬ್ಯಾನರ್ಜಿ ಅವರನ್ನ ಪ್ರೋ ಮುಸ್ಲಿಂ ಅಂತ ಪ್ರೊಜೆಕ್ಟ್ ಮಾಡಿ ಅದನ್ನೇ ಆಧಾರವಾಗಿ ಇಟ್ಕೊಂಡು ಮತದಾರರ ಧ್ರುವೀಕರಣವನ್ನ ಮಾಡ್ತು. ಅಷ್ಟೇ ಅಲ್ಲ, ಮಮತಾ ಬ್ಯಾನರ್ಜಿ ಬಗ್ಗೆ ಒಂದು ಹೊಸ ಪರ್ಸೆಪ್ಷನ್ ಅನ್ನ ಹುಟ್ಟಾಕ್ತು. ಅವರು ಮುಸ್ಲಿಂ ಪರ ಅನ್ನುವಂಥ ಇಮೇಜ್ ಅನ್ನ ಬಿಜೆಪಿ ಬಲಪಡಿಸ್ತಾ ಹೋಯ್ತು. ಇದೇ ಮಾತನ್ನು ಅಫ್ಕೋರ್ಸ್ TMC ನಾಯಕರಾಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಮೊನ್ನೆಯಿಂದ ಟಿವಿ ಡಿಬೇಟ್ಗಳಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮತ್ತೆ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಬಟ್ ನನಗೆ ಅದರಲ್ಲಿ ಏನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಅದು ಆಕ್ಚುಲಿ ಪರ್ಸೆಪ್ಷನ್ ಅಲ್ಲ, ವಾಸ್ತವ, ಸತ್ಯ. ಮಮತಾ ಬ್ಯಾನರ್ಜಿ ಮುಸಲ್ಮಾನರ ಪರ ಅನ್ನುವಂಥದ್ದು ಸತ್ಯ. ಮಮತಾ ಬ್ಯಾನರ್ಜಿ ಅಕ್ರಮ ಬಾಂಗ್ಲಾ ವಲಸಿಗರ ಪರ ಅನ್ನುವಂಥದ್ದು ಸತ್ಯ.
ಅದಕ್ಕೆ ಅಲ್ವಾ ಈ ಬಾರಿ ಅಲ್ಲಿನ ಹಿಂದೂಗಳು ಒಟ್ಟಾಗಿ ಸೇರಿ ಆಕೆಯನ್ನು ಸೋಲಿಸಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಕೊಡದೆ ವರ್ಷದಲ್ಲಿ ಕೇವಲ ಒಂದು ಬಾರಿ ಆ ದೇವಸ್ಥಾನ ಓಪನ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಅವಕಾಶವನ್ನು ಕೊಡ್ತಾ ಇದ್ರು ಅಂತಂದ್ರೆ ಇದರ ಅರ್ಥ ಏನು? ಮತ್ತೆ ಮುಸ್ಲಿಮರ ಪರ, ಮುಸ್ಲಿಮರ ಓಲೈಕೆ ಅಲ್ವಾ? ಬೇರೆ ಇನ್ನೇನು ರೀಸನ್ ಬೇರೆ ಏನಿರುತ್ತೆ? ವೀಕ್ಷಕರಿಗೆ ಪಾಕಿಸ್ತಾನದವರು ಡಿಸ್ಕಷನ್ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಬಾಂಗ್ಲಾದೇಶದಿಂದ ಬರ್ತಾ ಇರುವಂತಹ ವಿಡಿಯೋಗಳಾಗಿರ್ಬೋದು, ಇವೆಲ್ಲದರಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಂಗಾಳ ಚುನಾವಣಾ ಫಲಿತಾಂಶದ ನಂತರ ಎರಡೂ ದೇಶಗಳಲ್ಲಿ ಭಯ, ಆತಂಕ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನದ ವಿಚಾರದಲ್ಲಿ ಅವರು ಭಯ ಪಡೋದಕ್ಕೆ, ಆತಂಕ ಹೆಚ್ಚಾಗೋದಕ್ಕೆ ಒಂದಷ್ಟು ಕಾರಣಗಳಿವೆ. ಮೊದಲ ಕಾರಣ ಪೊಲರೈಸೇಷನ್. ಪಶ್ಚಿಮ ಬಂಗಾಳ ಒಂಥರ ದೇಶದ ವಿರೋಧ ಪಕ್ಷಗಳಿಗೆ ಅತಿ ಬಲಿಷ್ಠ ಕೋಟೆ ಹಾಗೆ ಕಾಣಿಸ್ತಾ ಇತ್ತು. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರಗಳು ಬದಲಾಗ್ತಾ ಇದ್ವು, ಆದ್ರೆ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದಾಗ ಮಾತ್ರ ಮಮತಾ ಬ್ಯಾನರ್ಜಿಯ ಆ ಒಂದು ಸರ್ಕಾರ ಏನಿದೆ ಅದು ಗಟ್ಟಿಯಾಗಿ ನೆಲೆಯೂರಿತ್ತು. ಸುಮಾರು 15 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ರು. ಅದಕ್ಕೂ ಮುಂಚೆ ಲೆಫ್ಟ್ ಗ್ಯಾಂಗ್ ಇದ್ದಂಥದ್ದು ವಿರೋಧ ಪಕ್ಷದೊಂದು ಸ್ಟ್ರಾಂಗ್ ಕೋಟೆಯಾಗಿ ಉಳ್ಕೊಂಡಿತ್ತು. ಆದ್ರೆ ಈಗ ಆ ಕೋಟೆ ಕೂಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದರ ಪರಿಣಾಮ ಏನಾಯ್ತು? ಬಾಂಗ್ಲಾದೇಶ ಗಡಿಗೆ ನೇರ ಸಂಪರ್ಕ ಹೊಂದಿರುವಂತಹ ಆ ಭೌಗೋಳಿಕ ಪ್ರದೇಶದ ಮೇಲೆ, ಬಂಗಾಳದ ಮೇಲೆ ಈಗ ಐಡಿಯಾಲಜಿಕಲಿ ಪಾಕಿಸ್ತಾನಕ್ಕೆ ವಿರುದ್ಧವಾಗಿರುವಂತಹ ಪಕ್ಷದ ಪ್ರಭಾವ ಹೆಚ್ಚಾಗ್ಬಿಟ್ಟಿದೆ. ಅಂದ್ರೆ ಬಿಜೆಪಿ ಪ್ರಭಾವ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಇಷ್ಟು ವರ್ಷ ಹೇಗಿತ್ತು? ತಮಗೆ ಬೇಕಾದಂಥವರು ಪಶ್ಚಿಮ ಬಂಗಾಳದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು, ಹೌದಾ? ಬಟ್ ಇನ್ನು ಮುಂದೆ ಹಾಗೆ ಆಗಲ್ವಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಬಿಜೆಪಿ ಪಕ್ಷವನ್ನ ಹೇಗೆ ನೋಡುತ್ತೆ ಅಂತಂದ್ರೆ, ತಮ್ಮ ವಿರುದ್ಧ 3 ಬಾರಿ ದೊಡ್ಡ ಮಟ್ಟದ ಪ್ರತಿದಾಳಿಯನ್ನು ನಡೆಸಿದಂತಹ ಪಕ್ಷ ಅಂತ ನೋಡುತ್ತೆ. ಯಾಕಂದ್ರೆ ಬಿಜೆಪಿ ಅಂತ ಬಂದಾಗ ಮೋದಿಜಿ ಬರ್ತಾರೆ. ಮೋದಿಜಿ ಅಂದ ತಕ್ಷಣ ಸದ್ಯಕ್ಕಂತೂ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ನೆನಪಾಗುತ್ತೆ, ಉರಿ ನೆನಪಾಗುತ್ತೆ, ಸರ್ಜಿಕಲ್ ಸ್ಟ್ರೈಕ್ ನೆನಪಾಗುತ್ತೆ. ಆಪರೇಷನ್ ಸಿಂಧೂರ ನೆನಪಾಗುತ್ತೆ, ಸರ್ಜಿಕಲ್ ಸ್ಟ್ರೈಕ್ ನೆನಪಾಗುತ್ತೆ, ಏರ್ ಸ್ಟ್ರೈಕ್ ನೆನಪಾಗುತ್ತೆ. ಹಾಗಾಗಿ ಬಿಜೆಪಿ ಮೋದಿಜಿ ಅಂತಂದ್ರೆ ಆ ಭಯ ಇವತ್ತು ಪಾಕಿಸ್ತಾನಕ್ಕೆ ಇದೆ. ಅಂಡ್ ಬಾಕಿ ದುರಂಧರ್ ಸಿನಿಮಾದಲ್ಲಿ ನೋಡಿರುವಂಥವ್ರಿಗೆ ಅರ್ಥ ಆಗೇ ಆಗತ್ತೆ ಬಿಡಿ. ಹೀಗಾಗಿ ಬಾಂಗ್ಲಾದೇಶ ಗಡಿಗೆ ತಾಕಿರುವಂತಹ ರಾಜ್ಯದಲ್ಲೂ ಇವತ್ತು ಬಿಜೆಪಿ ಪಕ್ಷ, ಬಿಜೆಪಿ ಸರ್ಕಾರ ಬರುತ್ತೆ ಅಂತಂದಾಗ ಪಾಕ್ ನಾಯಕರು ಹೆದರ್ಲೇಬೇಕಲ್ವಾ, ತಲೆ ಕೆಡಿಸ್ಕೊಳ್ಳೇಬೇಕಲ್ವಾ? ವೀಕ್ಷಕರೇ, ಇನ್ನೊಂದು ಕಡೆಯಿಂದ ಹೇಳಲಾಗ್ತಾ ಇರುವಂತಹ ಪ್ರಕಾರ ಪಶ್ಚಿಮ ಬಂಗಾಳದ ಫಲಿತಾಂಶ ಹೊರಬಂದ ತಕ್ಷಣ ಪಾಕಿಸ್ತಾನದ ಒಂದಷ್ಟು ಸಚಿವರು ಎಲ್ಲರೂ ಸೇರಿ ಒಂದು ಸಭೆಯನ್ನ ನಡೆಸಿದಾರಂತೆ. ಪಾಕಿಸ್ತಾನದ ದೀರ್ಘಕಾಲದ ತಂತ್ರ ಏನು ಅಂತಂದ್ರೆ, ನಮ್ಮ ಭಾರತದಲ್ಲಿ ಗಡಿ ಭಾಗಗಳನ್ನು ನಿರಂತರವಾಗಿ ಅಸ್ಥಿರವಾಗಿಡುವಂಥದ್ದು, ಹಿಂದೂ ಮುಸ್ಲಿಂ ವಿಭಜನೆಯನ್ನು ಹೆಚ್ಚಿಸುವಂಥದ್ದು. ಇನ್ನು ಭಾರತದಲ್ಲಿ ಅಯ್ಯೋ ಮುಸಲ್ಮಾನರು ಅಪಾಯದಲ್ಲಿದ್ದಾರೆ, ಸೇಫೇ ಇಲ್ಲ, ಇಂಥ ಒಂದಷ್ಟು ನರೇಟಿವ್ಗಳನ್ನ ನಮ್ಮ ಭಾರತದೊಳಗೆ ಇರುವಂಥ ಒಂದಷ್ಟು ದೇಶದ್ರೋಹಿಗಳ ಮೂಲಕ ಜೀವಂತವಾಗಿ ಇಡುವಂಥದ್ದು. ಅಂಡ್ ಇಷ್ಟು ವರ್ಷ ಪಶ್ಚಿಮ ಬಂಗಾಳದಲ್ಲಿ ಇದ್ದಂತಹ ಮಮತಾ ಬ್ಯಾನರ್ಜಿ ಸರ್ಕಾರ ಅದಕ್ಕೆ ಸಪೋರ್ಟಿವ್ ಆಗಿತ್ತು. ಈ ರೀತಿಯಾದಂತಹ ಚಿಂತನೆಗೆ ಇನ್ನಷ್ಟು ಬಲವನ್ನು ನೀಡ್ತಾ ಇತ್ತು. ಈಗ ಅಲ್ಲಿ ಸರ್ಕಾರ ಬದಲಾಗುವಂಥದ್ದು ಅಂದ್ರೆ ಮಮತಾ ಬ್ಯಾನರ್ಜಿ ಹೊರ ಹೋಗುವಂಥದ್ದು ಅಂತಂದ್ರೆ ಅದು ಈ ಸಂಪೂರ್ಣ ನರೇಟಿವ್ ಅನ್ನ ತಲೆ ಕೆಳಗು ಮಾಡುತ್ತೆ, ಡೆಮಾಲಿಷ್ ಮಾಡುತ್ತೆ ಅಂತ ಅರ್ಥ. ಇದು ಪಾಕಿಸ್ತಾನದವರಿಗಿರುವಂತಹ ಆತಂಕ. ಆಮೇಲೆ ಇನ್ನೊಂದು ಕಾರಣ ಏನು ಅಂತ ನೋಡಿದ್ರೆ, ಅಕ್ರಮ ವಲಸಿಗರನ್ನ ಒದ್ದು ಹೊರಗೆ ಹಾಕ್ತಾರ ಬಿಜೆಪಿ ಅಂತ. ಇಡೀ ಚುನಾವಣೆಯಲ್ಲಿ ಬಿಜೆಪಿ ಅಕ್ರಮ ನುಸುಳುಕೋರರನ್ನ ಹೊರ ಹಾಕ್ತೀವಿ ಅನ್ನುವಂತಹ ಮಾತನ್ನ ಪ್ರಮುಖವಾಗಿ ಮುಂದಿಡ್ತಾ ಹೋಯ್ತು. ಸಿಲಿ ಪಾಕಿಸ್ತಾನ ಹೇಗೆ ಅಂತಂದ್ರೆ, ತಮ್ಮ ದೀರ್ಘಕಾಲದ ತಂತ್ರಗಳ ಮೂಲಕ ಭಾರತದ ಡೆಮಾಕ್ರಸಿಯ ಮೇಲೂ ಕೂಡ ಪ್ರಭಾವ ಬೀರುವಂತಹ ಯತ್ನವನ್ನ ಮಾಡ್ತಾನೆ ಬಂದಿದೆ. ಕಾಶ್ಮೀರದಂತಹ ಪ್ರದೇಶಗಳಲ್ಲಿ ISI ಒಂದಷ್ಟು ಮಟ್ಟಿಗೆ ಅದರಲ್ಲಿ ಯಶಸ್ವಿ ಕೂಡ ಆಗಿದೆ. ಆದರೆ ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದ್ರೆ ತಮ್ಮವರು, ತಮಗೆ ಬೇಕಾದಂಥವ್ರು ಅಲ್ಲಿ ಇಲ್ಲ ಅಂತಂದ್ರೆ ಪಾಕಿಸ್ತಾನ ತನ್ನ ಕೆಲಸವನ್ನು ಮುಂದುವರಿಸೋದು ಹೇಗೆ?
ನುಸುಳುಕೋರರ ಮೂಲಕ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೂ ಕೂಡ ಪ್ರಭಾವ ಬೀರುವಂಥ ಕೆಲಸ ಈ ಹಿಂದೆ ಆಗ್ತಾ ಇತ್ತು. ಆದರೆ ಈಗ ಆ ಪ್ರಯತ್ನಕ್ಕೆ ಬಿಜೆಪಿ ಕಡೆಯಿಂದ ಅಡ್ಡಿ ಆಗತ್ತೆ. ಹಾಗಾಗಿ ಪಾಕಿಸ್ತಾನಕ್ಕೆ ಐಡಿಯಾಲಜಿಕಲಿ ತನ್ನ ದೊಡ್ಡ ವಿರೋಧ ಶಕ್ತಿ ಇನ್ನಷ್ಟು ಬಲವಾಗ್ತಾ ಇದೆ ಅನ್ನುವಂಥದ್ದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದಕ್ಕಿಂತ ದೊಡ್ಡ ಕಾರಣ ಜಿಯೋಗ್ರಫಿ, ಅತ್ಯಂತ ಪ್ರಮುಖ ಅಂಶ. ಪಾಕ್ ಹೇಳ್ತಾ ಇರೋ ಹಾಗೆ ಭಾರತದ ಸುಮಾರು 76% ಭೂಭಾಗದ ಮೇಲೆ ಈಗ ಪಾಕಿಸ್ತಾನಕ್ಕೆ ಐಡಿಯಾಲಜಿಕಲಿ ಒಪ್ಪಿಗೆ ಇಲ್ಲದಂತಹ ಪಕ್ಷದ ಪ್ರಭಾವ ಹೆಚ್ಚಾಗ್ತಾ ಇದೆ. ಅಂದ್ರೆ ಸಿಂಪಲ್ ಆಗಿ ಬಿಜೆಪಿ. ಅದಕ್ಕೆ ಈಗ ಪಾಕಿಸ್ತಾನದಲ್ಲಿ ಆತಂಕಕಾರಿ ಚರ್ಚೆಗಳು ನಡೀತಾ ಇರುವಂಥದ್ದು. ಭಾರತ ನಮ್ಮ ಮೇಲೆ ದಾಳಿಯನ್ನ ಮಾಡಬಹುದು, ಈ ರೀತಿ ಕೂಡ ಚರ್ಚೆಗಳು ನಡೀತಾ ಇವೆಯಂತೆ. ವೀಕ್ಷಕರು, ಇನ್ನು ಮತ್ತೊಂದು ಕಡೆ ನೋಡಿದ್ರೆ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ನಾನು ಆಗ್ಲೇ ಹೇಳಿದ ಹಾಗೆ ಬಾಂಗ್ಲಾದೇಶಕ್ಕೂ ಕೂಡ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಬಂದಿರುವಂಥದ್ದು ಭಾರಿ ಟೆನ್ಷನ್ ಅನ್ನ ಕೊಡ್ತಾ ಇದೆ. ಮೊದಲು ಈ ಒಂದು ವಿಡಿಯೋವನ್ನ ನೋಡ್ಕೊಂಡು ಬನ್ನಿ, ನೀವು ನೋಡಿರ್ತೀರಾ, ಒಂದು ಬಾರಿ ನೋಡ್ಕೊಂಡು ಬನ್ನಿ. আমরা এমন একটা রিজিয়নে আঞ্চলিক একটা অবস্থায় পৃথিবীর এমন একটা স্থানে আমাদের অবস্থান যেখানে আমরা অনেকগুলো বাস্তবতার সঙ্গে আমরা জড়িয়ে আছি। এই বাংলাদেশে শরণার্থীদের ঢল নামানো হতে পারে সেই ধরনের চক্রান্ত আশেপাশে চলছে। মাননীয় স্পিকার, বিভিন্ন জায়গায় রোহিঙ্গারা অলরেডি চলে এসেছে। আবার আমাদের প্রতিবেশী দেশ থেকে আবার যে মুসলমানদেরকে বের করে দিয়ে আমাদের দেশে শরণার্থী হিসেবে ঢল নামানো হবে না তার কোনো গ্যারান্টি নেই মাননীয় স্পিকার। এই কারণে আমরা এই বাংলাদেশের যারা মানুষেরা আছি আমাদেরকে একতাবদ্ধ থাকতে হবে। আমরা সেই ৭১-এ ২৪-এ প্রত্যেকটা সময় জাতিগতভাবে আমরা যেমন একত্রিত হতে পেরেছিলাম, তেমনি ভাবে এই বাংলাদেশের স্বাধীনতার সার্বভৌমত্বের উপরে, বাংলাদেশের জনগণের উপরে যদি কোনো ধরনের পরাধীনতা চাপিয়ে দেওয়ার চেষ্টা করা হয় সেই সময়টা তো আমাদেরকে ঐক্যবদ্ধ থেকে বাংলাদেশের জন্য কাজ করতে হবে মাননীয় স্পিকার। ಬಾಂಗ್ಲಾದೇಶದ ಸಂಸದ ಅಕ್ರಮ್ ಹುಸೇನ್ ಭಾರತದಲ್ಲಿ ಎಕ್ಸಿಟ್ ಪೋಲ್ ಬಂದಾಗ ಅದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಭಾರೀ ಗೆಲುವು ಸಿಗುತ್ತೆ ಅನ್ನುವಂಥದ್ದನ್ನು ನೋಡಿ ಎಷ್ಟು ಆತಂಕಗೊಂಡಿದ್ದ. ತಮ್ಮ ಸಂಸತ್ತಲ್ಲಿ ನಿಂತು ಆತಂಕವನ್ನ ವ್ಯಕ್ತಪಡಿಸ್ತಾನೆ. ಏನ್ ಹೇಳ್ತಾನೆ? ಬಿಜೆಪಿ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅನೇಕ ಬಾಂಗ್ಲಾದೇಶಿಗರು ಮತ್ತೆ ಬಾಂಗ್ಲಾದೇಶಕ್ಕೆ ಹಿಂದಿರುಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಇದರಿಂದ ರೆಫ್ಯೂಜಿ ಕ್ರೈಸಿಸ್ ಉಂಟಾಗಬಹುದು. ಅಂದ್ರೆ ಭಾರತಕ್ಕೆ ಬಾಂಗ್ಲಾದೇಶದಿಂದ ಅಕ್ರಮ ನುಸುಳುವಿಕೆ ಆಗ್ತಾ ಇತ್ತು ಅನ್ನುವಂಥದ್ದನ್ನ ಅವರೇ ಪರೋಕ್ಷವಾಗಿ ಒಪ್ಕೊಂಡ ಹಾಗಾಯಿತು. ಇಷ್ಟು ವರ್ಷಗಳ ಕಾಲ ದೀದಿ ಮೇಲೆ ಏನು ಆರೋಪವನ್ನು ಹೊರಿಸಲಾಗ್ತಾ ಇತ್ತೋ, ಅವರು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದು ಕೂಡ ಸತ್ಯ ಅಂತ ಆಯ್ತು ಆ ವ್ಯಕ್ತಿಯ ಮಾತಿನ ಮೂಲಕ. ಹೌದಲ್ವೋ? ಈಗ ಅದರಲ್ಲಿ ಬಾಂಗ್ಲಾದೇಶದಲ್ಲಿ ಆತಂಕಕ್ಕೆ ಕಾರಣ ಆಗಿರುವಂತಹ ಒಂದಷ್ಟು ಅಂಶಗಳನ್ನ ನಾವು ನೋಡಿದ್ರೆ, ಮೊದಲ ಕಾರಣ ಅಕ್ರಮ ನುಸುಳುವಿಕೆ. ಮಮತಾ ಸರ್ಕಾರದ ಮೇಲೆ ಹಲವಾರು ಬಾರಿ ಅಲ್ಲ, ಯಾವಾಗ್ಲೂ ಕೇಳಿ ಬರ್ತಾ ಇದ್ದಂತಹ ಆರೋಪ, ಗಡಿ ಭಾಗದಲ್ಲಿ ಬಿಎಸ್ಎಫ್ಗೆ ಬೇಕಾಗಿದ್ದಂತಹ ಭೂಮಿಯನ್ನ ಫೆನ್ಸಿಂಗ್ಗೆ ಮಮತಾ ಸರ್ಕಾರ ಸಂಪೂರ್ಣವಾಗಿ ಕೊಡ್ತಾ ಇಲ್ಲ. ಈ ಹಿಂದೊಮ್ಮೆ ಅಮಿತ್ ಶಾ ಜಿ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ರು. ಬಹಳಷ್ಟು ಬಾರಿ ನಾವು ಲೆಟರ್ ಬರೆದಿದ್ದೀವಿ, ಆದ್ರೂ ಕೂಡ ಮಮತಾ ಬ್ಯಾನರ್ಜಿ ಇದಕ್ಕೆ ಒಪ್ತಾ ಇಲ್ಲ. ಇದರಿಂದ ಏನಾಗ್ತಾ ಇತ್ತು? ಬಾಂಗ್ಲಾದೇಶದಿಂದ ಅಕ್ರಮ ನುಸುಳುವಿಕೆ ಬಹಳ ಸುಲಭ ಆಗ್ತಾ ಇತ್ತು. ಇನ್ನೊಂದು ಕಾರಣ ಬಿಜೆಪಿ ಯಾವಾಗ್ಲೂ ಹೇಳುವಂಥದ್ದು ಏನು ಅಂತಂದ್ರೆ, ಗಡಿಯಲ್ಲಿ ಸಂಪೂರ್ಣವಾಗಿ ಬೇಲಿಯನ್ನು ಹಾಕ್ತೀವಿ, ಸ್ಮಾರ್ಟ್ ಸೆನ್ಸಸ್ ಅನ್ನು ಅಳವಡಿಸ್ತೀವಿ, ಅಕ್ರಮವಾಗಿ ಒಳನುಸುಳಿಕೆ ಏನಾಗ್ತಾ ಇದೆ ಅದನ್ನ ಸಂಪೂರ್ಣವಾಗಿ ನಾವು ಝೀರೋ ಮಾಡ್ತೀವಿ, ಇದು ನಮ್ಮ ಗುರಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹೌದಲ್ವೋ? ಹಾಗಾಗಿ ಬಿಜೆಪಿಗೆ ಅಧಿಕಾರಕ್ಕೆ ಬಂದ್ರೆ ಈ ಪ್ರಕ್ರಿಯೆ ಇನ್ನಷ್ಟು ವೇಗವನ್ನು ಪಡೆಯುತ್ತೆ. ಆಗ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬರುವಂತಹವರ ಸಂಖ್ಯೆ ಏನಾಗುತ್ತೆ? ಕಡಿಮೆ ಆಗತ್ತೆ. ಇಷ್ಟು ವರ್ಷ ಎಲ್ಲರನ್ನ ಕೂಡ ಹೊರಗೆ ಹೋಗೋದಕ್ಕೆ ಸಂಪೂರ್ಣವಾಗಿ ಅವಕಾಶ ಕೊಟ್ಟಂತಹ ಬಾಂಗ್ಲಾದೇಶ, ತನ್ನವರ ಹೊಣೆ ಹೊರದಂತಹ ಬಾಂಗ್ಲಾದೇಶ ಸರ್ಕಾರಕ್ಕೆ ಈಗ ಆಲ್ ಆಫ್ ದ ಸಡನ್ ಒತ್ತಡ ಹೆಚ್ಚಾಗಬಹುದು. ಯಾಕಂದ್ರೆ ಈ ಕಡೆಯಿಂದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರದಬ್ಬಿದ್ರೆ ತಮ್ಮದೇ ದೇಶಕ್ಕೆ ಹೋಗಬೇಕು, ಇಲ್ಲ ಬೇರೆ ಯಾವುದಾದ್ರೂ ಒಂದು ರಾಜ್ಯವನ್ನು ಹುಡ್ಕೊಳ್ಬೇಕು ನಮ್ಮ ದೇಶದಲ್ಲೇ. ಹಾಗಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಡೈರೆಕ್ಟ್ ಆಗಿ ಬಾಂಗ್ಲಾದೇಶಕ್ಕೆ ಮತ್ತೆ ಹೋದ್ರೆ ಅಲ್ಲಿನ ಸರ್ಕಾರಕ್ಕೆ ಒತ್ತಡ ಹೆಚ್ಚಾಗುತ್ತೆ. ಈ ಸಮಸ್ಯೆ ಎಷ್ಟು ದೊಡ್ಡದನ್ನುವಂಥದ್ದನ್ನ ಅಂಕಿ ಅಂಶಗಳ ಮೂಲಕ ನೋಡೋಣ. 2014ರಿಂದ ಇವತ್ತಿನವರೆಗೆ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ 7,500ಕ್ಕೂ ಹೆಚ್ಚು ಅಕ್ರಮ ನುಸುಳುವಿಕೆ ಪ್ರಯತ್ನಗಳು ದಾಖಲಾಗಿವೆ. 18,851ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ.
2025-26ರ ಆರಂಭದಲ್ಲಿ ಇಂತಹ ಪ್ರಯತ್ನಗಳಲ್ಲಿ ಹೆಚ್ಚಳ ಕಂಡು ಬಂದಿದೆ. ಅದಕ್ಕೆ ಒಂದಷ್ಟು ಕಾರಣ ಇರಬಹುದು. ಅಫ್ಕೋರ್ಸ್ ಅಲ್ಲಿದ್ದಂತಹ ರಾಜಕೀಯ ಅಸ್ಥಿರತೆ ಆಗಿರ್ಬೋದು, ಉದ್ವಿಗ್ನತೆ ಆಗಿರ್ಬೋದು, ಇಂಥ ಒಂದಷ್ಟು ಕಾರಣ ಇರಬಹುದು. ಇನ್ನು 2025ರ ಮೊದಲ 11 ತಿಂಗಳಲ್ಲಿ 1000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. 2011ರಿಂದ 2013ರವರೆಗೆ ಅಂದ್ರೆ ಆ ವರದಿಗಳ ಪ್ರಕಾರ ವೀಸಾ ಅವಧಿ ಮುಗಿದ ಮೇಲೂ ಕೂಡ ಭಾರತದಲ್ಲೇ ಅಕ್ರಮವಾಗಿ ಉಳಿದಿರುವಂತಹ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗಿದ್ದವು. 2011ರಲ್ಲಿ BSF ಅದೇ ರೀತಿ BGB ಅಂದ್ರೆ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ ಇವರ ಮಧ್ಯೆ ಕೋಆರ್ಡಿನೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಪ್ಲಾನಿಗೆ ಸಹಿಯನ್ನು ಮಾಡಲಾಯಿತು. ಬಾಂಗ್ಲಾ ಗಡಿಗೆ ಹೊಂದಿಕೊಂಡಿರುವಂತಹ ಸುಮಾರು 446 ಕಿಲೋಮೀಟರ್ ಪ್ರದೇಶದ 79% ಭಾಗ ಈಗಾಗಲೇ ಫೆನ್ಸಿಂಗ್ ಮೂಲಕ ಕವರ್ ಕೂಡ ಆಗಿದೆ. ಬಿಜೆಪಿ ಬಂದ ಮೇಲೆ ಎಲ್ಲದಕ್ಕೂ ಕೂಡ ವೇಗ ಸಿಗತ್ತೆ, ನುಸುಳುವಿಕೆ ಕಷ್ಟ ಆಗತ್ತೆ. ಇನ್ನೊಂದು ಪ್ರಮುಖ ಕಾರಣ CAA NRC. ನಿಮಗೆ ಗೊತ್ತು, CAA NRC ಬಂದಾಗ ಮಮತಾ ಬ್ಯಾನರ್ಜಿ ಸರ್ಕಾರ ಅದಕ್ಕೆ ಬಹಳ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸ್ತು. ಬಂಗಾಳದಲ್ಲಿ ಇದನ್ನ ಜಾರಿಗೊಳಿಸೋದಕ್ಕೆ ಬಿಡೋದೇ ಇಲ್ಲ ಅಂತ ಘೋಷಣೆ ಮಾಡಿದ್ರು, ರಸ್ತೆಗೆ ಇಳಿದು ಬಿಟ್ರು ಅದರ ವಿರುದ್ಧವಾಗಿ. ಆದ್ರೆ ಈಗ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರೆಫ್ಯೂಜೀಸ್ಗೆ ನಾಗರಿಕತೆಯನ್ನು ನೀಡುವಂಥದ್ದಾಗಿರ್ಬೋದು, ಇನ್ನು ಅಕ್ರಮವಾಗಿ ಪಶ್ಚಿಮ ಬಂಗಾಳದಲ್ಲಿ ಉಳ್ಕೊಂಡಿರುವಂಥವರನ್ನ ಗುರುತಿಸುವಂತಹ ಪ್ರಕ್ರಿಯೆ ಆಗಿರ್ಬೋದು, ಇವೆಲ್ಲವೂ ಕೂಡ ವೇಗವನ್ನು ಪಡೆಯುತ್ತೆ. ಇದರಿಂದ ಒನ್ಸ್ ಅಗೇನ್ ಏನಾಗತ್ತೆ, ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿವರೆಗೂ ಕೂಡ ಹೊಣೆಯನ್ನ ಹೊತ್ತಿರದಂತಹ ಬಾಂಗ್ಲಾದೇಶ ಇವರೆಲ್ಲರೂ ಮತ್ತೆ ಅಲ್ಲಿಗೆ ಹೋದ್ರೆ ಆ ಜನಸಂಖ್ಯಾ ಒತ್ತಡವನ್ನ ಬೇರು ಮಾಡಬೇಕಲ್ವಾ? ಹೇಗೆ ತಡ್ಕೊಳ್ತಾರೆ? ಈಗಾಗಲೇ ಬಾಂಗ್ಲಾದೇಶ ಆರ್ಥಿಕತೆ ಆಗಿರ್ಬೋದು, ರಾಜಕೀಯ ಪರಿಸ್ಥಿತಿ ಆಗಿರ್ಬೋದು ಪಾತಾಳಕ್ಕೆ ಇಳಿದು ಬಿಟ್ಟಿದೆ. ಅಲ್ಲಿನ ಪ್ರಮುಖ ವಿರೋಧ ಪಕ್ಷಕ್ಕೂ ಕೂಡ ಸರಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಆರೋಪಗಳ ಮಧ್ಯೆ ಅಲ್ಲಿ ಸರ್ಕಾರ ರಚನೆ ಆಗಿದೆ. ಇಂತಹ ಸಮಯದಲ್ಲಿ ಈ ಕಡೆಯಿಂದ ಮತ್ತೆ ಬಾಂಗ್ಲಾದೇಶಿಗರು ಆ ಕಡೆ ಹೋದ್ರೆ ಒತ್ತಡವನ್ನ ನಿಭಾಯಿಸುವಂಥದ್ದು ಬಾಂಗ್ಲಾದೇಶಕ್ಕೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಬಹುದು. ಮತ್ತೊಂದು ಪ್ರಮುಖ ಕಾರಣ ಆಕ್ಟ್ ಈಸ್ಟ್ ಪಾಲಿಸಿ. ಬಿಜೆಪಿ ಸರ್ಕಾರ ಪಶ್ಚಿಮ ಬಂಗಾಳವನ್ನ ಸೌತ್ ಈಸ್ಟ್ ಏಷ್ಯಾಗೆ ಗೇಟ್ವೇ ಆಗಿ ರೂಪಿಸೋದಕ್ಕೆ ಬಯಸ್ತಾ ಇದೆ. ರಾಜ್ಯ ಸರ್ಕಾರದ ಸಹಕಾರದಿಂದ ಲ್ಯಾಂಡ್ ಪೋರ್ಟ್ಸ್ ಆಗಿರ್ಬೋದು, ಬಾರ್ಡರ್ ಚೆಕ್ ಪೋಸ್ಟ್ ಆಗಿರ್ಬೋದು, ಇವುಗಳ ಮಾಡರ್ನೈಸೇಷನ್ ಇನ್ನಷ್ಟು ವೇಗವನ್ನ ಪಡಿಬಹುದು. ಸೊ ಇದರಿಂದ ನಾರ್ತ್ ಈಸ್ಟ್ ರಾಜ್ಯಗಳ ಸಂಪರ್ಕ ಮತ್ತಷ್ಟು ಬಲವಾಗಬಹುದು. TMC ಆಡಳಿತದ ಅವಧಿಯಲ್ಲಿ ನಿಧಾನ ಆಗಿದ್ದಂಥ ಒಂದಷ್ಟು ಪ್ರಾಜೆಕ್ಟ್ಗಳಿಗೆ ಈಗ ಬಿಜೆಪಿ ಬಂದ ನಂತರ ವೇಗ ಸಿಗಬಹುದು. ಇದರ ಪರಿಣಾಮ ಏನು? ಸೇನೆಯ ಚಲನವಲನ ಸುಲಭ ಆಗಬಹುದು. ಅಕ್ರಮ ನುಸುಳುಕೋರರು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ, ಕಷ್ಟ ಆಗತ್ತೆ. ವೀಕ್ಷಕರು, ಹಾಗಾಗಿ ಒಟ್ಟಲ್ಲಿ ಹೇಳೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಂಥದ್ದು ನಮ್ಮ ಎರಡೂ ನೆರೆಯ ರಾಷ್ಟ್ರಗಳಿಗೆ ಹೊಟ್ಟೆ ನೋವಾಗ್ಸಿದೆ ಅಂತ ಹೇಳೋದಾ, ತಲೆ ನೋವಾಗ್ಸಿದೆ ಅಂತ ಹೇಳೋದಾ, ಏನೋ ಒಂಥರ ನೋವಂತೂ ಕೊಡ್ತಾ ಇದೆ. ಕಳೆದ 2-3 ದಿನಗಳಿಂದ ಆಲ್ಮೋಸ್ಟ್ 1 ವಾರ ಆಗ್ತಾವಂತಲ್ಲ, 3-4 ದಿನ. ಸೊ ಈ 3-4 ದಿನದಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳ ಬದಲಾಗುತ್ತೆ, ಯಾಕಂದ್ರೆ ಅಲ್ಲಿ ಬಿಜೆಪಿ ಬಂದಿದೆ, ಈ ರೀತಿಯಾದಂತಹ ಚರ್ಚೆಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಅಫ್ಕೋರ್ಸ್ ನಮ್ಮ ದೇಶದಲ್ಲಂತೂ ಚರ್ಚೆ ಜೋರಾಗಿ ಇದೆ ಬಿಡಿ. ಹಾಗಾದರೆ ಬಿಜೆಪಿ ಯಾಕೆ ಗೆಲ್ಲಬೇಕು ಆ್ಯಂಡ್ ಬಿಜೆಪಿ ಗೆದ್ದರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಹೇಗೆ ನೋವನ್ನು ಕೊಡುತ್ತೆ, ಸಮಸ್ಯೆಯನ್ನು ಒಡ್ಡುತ್ತೆ? ಅದಕ್ಕೆ ಈ ಒಂದು ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಚುನಾವಣೆಯ ನಂತರ ನಿಮಗೆ ಯಾವ ರೀತಿಯಾದಂತಹ ರಿಯಾಕ್ಷನ್ಸ್ಗಳು ಕಾಣೋದಕ್ಕೆ ಸಿಕ್ತು? ಅಂಡ್ ಪಾಕ್ ಮತ್ತೆ ಬಾಂಗ್ಲಾದೇಶ ಯಾಕೆ ಇಷ್ಟೊಂದು ಹೆದರ್ಕೊಂಡಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ? ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.